ಜಯ ರಾಘವೇಂದ್ರಾಯ ಸಿದ್ಧಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ತುಂಬ ಟೇಸ್ಟಿ ಆಗಿರುತ್ತೆ. ಲೆಸ್ ಇಂಗ್ರೀಡಿಯೆಂಟ್ ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ ಆದರೂ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ತುಪ್ಪ ಎಲ್ಲ ಬೇಡ, ಓಕೆ, ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೀವು ಜಾಸ್ತಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಥವಾ ನೀವು ಆಯಿಲ್ ಜಾಸ್ತಿ ತಿಂತೀರಿ ಅನ್ನೋದ್ರ ಮೇಲೆ ಲೆಕ್ಕ ಆಗುತ್ತೆ ಆಯಿಲ್. ಓಕೆ, ನೆಕ್ಸ್ಟ್ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಹಾಕಬೇಕು. ಇನ್ನು ಬಿಸಿ ಆಗಿಲ್ಲ, ಬಿಸಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಹಸಿ ಖಾರ. ಏನು ಹಾಕ್ಕೋಬೇಕಂದ್ರೆ ಹಸಿ ಖಾರ. ಇವಾಗ ಸ್ವಲ್ಪ ಜೀರಿಗೆ ಹಾಕೋದು. ಓಕೆ, ಜೀರಿಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಹಿಂಗಿರುತ್ತಲ್ಲ, ಲಕ್ಷ್ಮಿ ಹಿಂಗು, ಇದೇ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಹಿಂಗೆ ಹಾಕ್ಕೊಂಡೆ. ಹಿಂಗೆ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ತೊಳೆದು ನೀಟಾಗಿ ತೊಳೆದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ಇಟ್ಟಿರುವಂಥ ಟೊಮೊಟೊ ಹಾಕ್ಕೊಳ್ತೀನಿ. ಓಕೆ, ಟೊಮೊಟೊ ಸಣ್ಣದು ಹಾಗೆ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಸ್ವಲ್ಪ ಬೇಯಬೇಕು. ಇದು ಬೇಯ್ತಿರ್ಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು. ಓಕೆ, ಉಪ್ಪು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಚೂರು ಅರಿಶಿನ ಪುಡಿ ಹಾಕ್ಕೋಬೇಕು. ಓಕೆ, ಚೂರು ಅರಿಶಿನ ಪುಡಿ ಮತ್ತೆ ಒಂದ್ಸಲ ಎಲ್ಲ ಕಲಕ್ಕೋಬೇಕು. ನೀರೆಲ್ಲ ಹಾಕೋದಿಲ್ಲ, ಬೇಡ, ಹಾಗೆ ಬೇಯಿಸ್ಕೊಂಡು ಇದನ್ನು. ಜಸ್ಟ್ ಒಂದು 3 to 4 ಇಂಗ್ರೀಡಿಯೆಂಟಿಂದ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಸೂಪರ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದೆ. ಇದು ಚಿತ್ರಾನ್ನ ಅಲ್ಲ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಾಮೆಂಟ್ ಹಾಕಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ತುಂಬ ಜಸ್ಟ್ ಒಂದು 3 to 4 ಮಿನಿಟ್ಸ್, ಜಾಸ್ತಿ ಟೈಮ್ ಇಲ್ಲ ಅನ್ನೋ ಟೈಮ್ ಒಳಗೂ ಮಾಡ್ಕೊಬೋದು. ಅದೇ ಊಟ ಮಾಡಿ ಬೇಜಾರು ಅನಿಸಿದರೆ ಈ ಥರನ ಡಿಫ್ರೆಂಟ್ ಆಗಿನೂ ಮಾಡ್ಕೋಬೋದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.